ಜೈಲಿನಲ್ಲಿ ಪವಿತ್ರ ಗೌಡ ಯೋಗ ದರ್ಶನ ಆಯ್ತು. ಇದೀಗ ಪವಿತ್ರ ಗೌಡರಿಂದಲೂ ಕೂಡ ಯೋಗ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಪವಿತ್ರ ಗೌಡ ಯೋಗಾಸನ ದರ್ಶನ ಆಯ್ತು. ಪವಿತ್ರ ಗೌಡರಿಂದಲೂ ಕೂಡ ಯೋಗ. ಸಾಮೂಹಿಕ ಯೋಗದಲ್ಲಿ ನಟಿ ಪವಿತ್ರ ಗೌಡ ಭಾಗಿ. ಪಿಂಕ್ ಕಲರ್ ಚೂಡಿ ಧರಿಸಿ ಪವಿತ್ರ ಯೋಗಾಭ್ಯಾಸ. ಸಹ ಕೈದಿಗಳೊಂದಿಗೆ ಪವಿತ್ರ ಗೌಡ ಯೋಗಾಸನ. ಜೈಲು ಜೀವನಕ್ಕೆ ಫುಲ್ ಅಡ್ಜಸ್ಟ್ ಆಗಿರುವಂತಹ ಪವಿತ್ರ ಗೌಡ. ಅತ್ತ ಪ್ರತ್ಯೇಕವಾಗಿ ನಟ ದರ್ಶನ್ ಗ್ಯಾಂಗ್ ಯೋಗಾಸನ ಮಾಡ್ತಾ ಇದ್ರೆ, ಇತ್ತ ಗುಂಪಿನಲ್ಲಿ ಪವಿತ್ರ ಗೌಡ ಯೋಗ. ದರ್ಶನ ಆಯ್ತು. ಪವಿತ್ರ ಗೌಡರಿಂದಲೂ ಕೂಡ ಯೋಗ. ಇದೀಗ ಇವತ್ತು ಅಂತಾರಾಷ್ಟ್ರೀಯ ಯೋಗ ಡೇ. ಸೊ ಹಾಗಾಗಿ ಜೈಲಲ್ಲೂ ಕೂಡ ಈಗ ಸ್ಕೂಲು ಕಾಲೇಜು ಅದ್ರ ಜೊತೆಗೆ ಜೈಲಲ್ಲೂ ಕೂಡ ಇವತ್ತು ಇದನ್ನ ಸೆಲೆಬ್ರೇಷನ್ ಮಾಡ್ತಾರೆ, ಕೈದಿಗಳನ್ನ ಯೋಗಾಸನ ಮಾಡಿಸೋದ್ರ ಮುಖಾಂತರ. ಸೊ ಹಾಗಾಗಿ ಆ ಕೈದಿಗಳ ಗುಂಪಿನಲ್ಲಿ ಈ ಪವಿತ್ರ ಆರೋಪಿ ಪವಿತ್ರ ಗೌಡ ಸಹಿತ ಇರುವಂಥದ್ದು. ಯೋಗಾಸನ ಮಾಡಿದ್ರು. ಫುಲ್ ಜೈಲು ಜೀವನಕ್ಕೆ, ಜೈಲ್ ಲೈಫ್ಗೆ ಅಡ್ಜಸ್ಟ್ ಆಗ್ಬಿಟ್ರು ಅಂತ ಪವಿತ್ರ ಗೌಡ ಯೋಗಾಸನವನ್ನ ಮಾಡಿರುವಂಥದ್ದು ಕೈದಿಗಳ ಜೊತೆ ಸೇರಿ. ಅತ್ತ ನಟ ದರ್ಶನ್ ಕೂಡ ಅವರ ಒಂದು ಗುಂಪಿನ ಜೊತೆ ಸೇರಿ ಅವರು ಯೋಗಾಸನ ಮಾಡಿದ್ದು. ಈತ ಪವಿತ್ರ ಗೌಡ ಕೂಡ ಗಮನಿಸ್ತಾ ಇದ್ವಿ ನಾವು ಯೋಗಾಸನ ಮಾಡ್ತಾ ಇರುವಂಥದ್ದು. ಇನ್ನೇನಾಗುತ್ತೆ, ಆಪ್ಷನ್ನೇ ಇಲ್ಲ, ಇದನ್ನೇ ಮಾಡ್ಬೇಕೀಗ. ಅಂದ್ರೆ ಸೆಲೆಬ್ರೇಷನ್ ಮಾಡ್ತಾರೆ, ಜೈಲಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ಕೈದಿಗಳನ್ನ ಯೋಗಾಸನ ಮಾಡಿಸೋದ್ರ ಮುಖಾಂತರ ಅದನ್ನ ಯೋಗಾಸನದ ಮಹತ್ವವನ್ನ ತಿಳಿಸ್ಕೊಡ್ತಾರೆ. ಇದೇ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡು ಹೋಗುವಂಥದ್ದು. ಇನ್ನು ಮುಂದೆ ಆಪ್ಷನ್ನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪವಿತ್ರ ಗೌಡ ಕೂಡ ಫುಲ್ ಜೈಲು ಲೈಫ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರುವಂಥದ್ದು. ಏನು ನಾವು ಸ್ಟಾರ್ಟಿಂಗ್ ಅಲ್ಲಿ ಪವಿತ್ರ ಗೌಡನ ಕರ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಫುಲ್ ಒಳಗಡೆ ಹೋಗಿ ಮೇಕಪ್ ಆಗಿ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಎಂಟ್ರಿ ಕೊಟ್ರು ನೋಡಿ. ಅಂದ್ರೆ ನಾವೇ ಹೇಳಿದ್ವಿ, ಜೈಲಿನ ಪೊಲೀಸರು ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರ ಮೇಕಪ್ ಹಾಕೊಂಡು ಜೈಲಿಗೆ ಹೋಗೋದಕ್ಕೆ ಅಂತ. ಇದೀಗ ಗುಂಪಲ್ಲಿ ನಿಂತ್ಕೊಂಡು ಯೋಗಾಸನ ಮಾಡ್ತಾ ಇದ್ದಾರೆ. ಮಾಡಲೇಬೇಕು, ಜೈಲಲ್ಲಿರುವಂತಹ ರೂಲ್ಸು. ಅಲ್ಲಿ ಪವಿತ್ರ ಗೌಡ ನಮ್ಗೆ ನಾವೆಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಅಲ್ಲಿ ಇರುವಂತದ್ದು ಕಾಣಿಸ್ತಾ ಇದ್ದಾರೆ. ಪವಿತ್ರ ಗೌಡ ತುಂಬಾ ಲಾಸ್ಟ್ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಜೈಲಿನಲ್ಲಿರುವಂತಹ ಗುಂಪಿನೊಂದಿಗೆ ಕೈದಿಗಳು ಯಾರಿದ್ದಾರಲ್ಲ, ಕೈದಿಗಳ ಜೊತೆಗೆ ಸೇರಿ ಅಲ್ಲಿ ಯೋಗಾಸನ ಮಾಡ್ತಾ ಇರುವಂತದ್ದು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಾವು ನಮ್ಮ ಸ್ಕ್ರೀನ್ ಮೇಲೆ. ಪಿಂಕ್ ಚೂಡಿದಾರನ್ನ ಹಾಕೊಂಡು ಯೋಗಾಸನದಲ್ಲಿ ಭಾಗಿಯಾಗಿದ್ದಾರೆ, ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಇಲ್ಲ, ಜೈಲಿನಲ್ಲಿ ಹಾಗಿದ್ದಾರೆ ಹೀಗಿದ್ದಾರೆ, ಆ ಸಮಸ್ಯೆ ಫುಡ್ ಸಮಸ್ಯೆ ಏನು ಸಮಸ್ಯೆ ಇಲ್ಲ. ಎಲ್ಲಾ ಕೈದಿಗಳು ಎಷ್ಟು ಆರೋಗ್ಯವಾಗಿದ್ದಾರಲ್ಲ ಅದೇ ರೀತಿಯಾಗಿ ಇವರು ಕೂಡ, ಈ ಆರೋಪಿಗಳು ಕೂಡ ಆರೋಗ್ಯವಾಗಿದ್ದಾರೆ. ಒಂದ್ ಕಡೆ ದರ್ಶನ್ ಕೂಡ ಅವರ ಒಂದು ಗ್ಯಾಂಗ್ ಜೊತೆ ಯೋಗಾಭ್ಯಾಸ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇದ್ವಿ. ಅತ್ತ ಪವಿತ್ರ ಗೌಡ ಯೋಗಾಭ್ಯಾಸ ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಯೋಗಾಭ್ಯಾಸವನ್ನ ಮುಂಚೆನೇ ಮಾಡ್ಕೊಂಡು ಬಂದಿದ್ರೆ ಅಟ್ಲೀಸ್ಟ್ ಮೈಂಡ್ ಸೆಟ್ ಆದ್ರೂ ಒಂದು ಒಳ್ಳೆ ರೀತಿಯಾದಂತ ಕಾರ್ಯಗಳಿಗೆ ಒಗ್ಗೂಡ್ತಿತ್ತೇನು. ಯಾಕಂದ್ರೆ ಮಾಡ್ದಂತ ಒಂದು ಸಣ್ಣ ತಪ್ಪು ಅಂತ ದೊಡ್ಡ ಸೆಲೆಬ್ರಿಟಿಯನ್ನ ಕರೆದುಕೊಂಡು ಬಂದು ಎಲ್ಲಿ ನಿಲ್ಸಿದೆ ನೋಡಿ. ಈಗ ಜೈಲಲ್ಲಿ ನಿಂತ್ಕೊಂಡು ಯೋಗಾಸನ ಮಾಡ್ತಾ ಇದ್ದಾರೆ. ಮಾಡಿದಂತ ಒಂದು ತಪ್ಪು ಅಂದ್ರೆ ಒಂದು ಪ್ರಾಣವನ್ನ ಕಳೆಯುವಂತ ನಿಟ್ಟಿನಲ್ಲಿ ಮಾಡಿದಂತ ಆ ಒಂದು ಆರೋಪ, ಒಂದು ಕೊಲೆ ಏನಿದೆಯಲ್ಲ. ಸೊ ಹಾಗಾಗಿ ಈ ರೀತಿಯಾದಂತ ಯೋಗಾಸನ, ಈ ರೀತಿಯಾದಂತ ಒಳ್ಳೆ ಅಭ್ಯಾಸಗಳು ಮುಂಚೆನೆ ಇದ್ದಿದ್ರೆ ಈ ಸಿಚುವೇಶನ್ಗೆ ಬಂದು ನಿಲ್ತಾ ಇರ್ಲಿಲ್ಲ ಇಬ್ರು ಕೂಡ. ಅತ್ತ ಪವಿತ್ರ ಗೌಡ ಕೂಡ ಏನೇನೋ ಅದು ಸ್ಟಾರ್ಟಿಂಗ್ ಅಲ್ಲಿ ನಮಗೆಲ್ಲ ಸುದ್ದಿ ಬಂತು, ಮೆಸೇಜ್ ಬಂತು, ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸುದ್ದಿ ಆಯಿತು. ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ಇವತ್ತು ಪವಿತ್ರ ಗೌಡ ಕೈದಿಗಳ ಲಾಸ್ಟ್ ಲೈನ್ ಅಲ್ಲಿ ನಿಂತ್ಕೊಂಡು
ಈ ರೀತಿಯಾಗಿ ಯೋಗಾಸನ ಕೂಡ ಮಾಡ್ತಾ ಇರಲಿಲ್ಲ ಪವಿತ್ರ ಗೌಡ. ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರು ಯೋಗಾಸನವನ್ನ, ಇಲ್ಲ ಯಾವುದೋ ಒಂದು ಒಳ್ಳೆ ಆದಂತ ಪ್ಲೇಸ್ ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಬಟ್ ಈಗ ಅಂತಾರಾಷ್ಟ್ರೀಯ ಯೋಗ ಡೇ ಅನ್ನ ಜೈಲಿನಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅತ್ತ ದರ್ಶನ್ ಡಿ ಬಾಸ್ ಅಂತ ಏನ್ ಹೇಳ್ತೀರಾ, ನಿಮ್ಮ ಅಭಿಮಾನಿಗಳು ಎಲ್ಲ ಏನ್ ಹೇಳ್ತಾರೆ, ಅವರು ಡಿ ಬಾಸ್ ಈಗ ಈ ಕಡೆ ನಿಂತ್ಕೊಂಡು ಯೋಗಾಸನ ಮಾಡ್ತಾ ಇದ್ದಾರೆ, ಅತ್ತ ಪವಿತ್ರ ಗೌಡ ನಿಂತ್ಕೊಂಡು ಯೋಗಾಸನ ಮಾಡ್ತಾ ಇರುವಂತದ್ದು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಅಲ್ಲಿ ಪ್ರತ್ಯೇಕವಾಗಿ ಅವರ ಗ್ಯಾಂಗ್ ಏನಿದೆಯಲ್ಲ, ಆ ಗ್ಯಾಂಗ್ ಸಮೇತ ಪ್ರತ್ಯೇಕವಾಗಿ ಅಲ್ಲಿ ಯೋಗಾಸನವನ್ನ ಮಾಡಿಸ್ತಾ ಇರುವಂತದ್ದು, ಯೋಗಾಭ್ಯಾಸವನ್ನ ಮಾಡಿಸ್ತಾ ಇರುವಂತದ್ದು. ಇತ್ತ ಪವಿತ್ರ ಗೌಡ ಎಲ್ಲ ಲೇಡಿ ಕೈದಿಗಳೇನಿದ್ದಾರಲ್ವಾ ಅವ್ರ ಜೊತೆ ನಿಲ್ಲಿಸಿ ಅಲ್ಲಿ ಯೋಗಾಸನವನ್ನ ಮಾಡ್ತಾ ಇದ್ರು. ಎಲ್ಲ ಅಭಿಮಾನಿಗಳು ಈಗ ಅಂದ್ರೆ ನಿಮ್ಮ ಸ್ಟಾರ್ ನಟನನ್ನ ನೀವು ಅನುಸರಿಸ್ತೀರಾ ಅಲ್ವಾ, ಈ ಯೋಗ ಒಂದು ಅನುಸರಿಸಿ. ನಿಜಕ್ಕೂ ಕೂಡ ಲೈಫಲ್ಲಿ ತುಂಬಾ ಒಳ್ಳೆಯದು ಯೋಗವನ್ನ. ಈಗ ನಮ್ಮ ಸ್ಟಾರ್ ನಮ್ಮ ಬಾಸ್, ನಮ್ಮ ಡಿ ಬಾಸ್ ಯಾವ ರೀತಿಯಾಗಿ ಅವರಿದ್ದಾರೆ, ಅವ್ರ ಸ್ಟೈಲ್ ಹೇಗಿದೆ, ಅವರ ವರ್ತನೆ ಹೇಗಿದೆ, ಅದನ್ನ ನಾವು ಅನುಕರಿಸ್ತೀವಿ, ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಿರ್ತೀರಲ್ಲ, ಇದನ್ನು ಫಾಲೋ ಮಾಡಿ, ಒಳ್ಳೇದಾಗುತ್ತೆ. ಎಲ್ರಿಗೂ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ಬಾಸ್. ಯೋಗಾಸನ ಮಾಡಬೇಕು ಅಂತ, ಯೋಗಾಭ್ಯಾಸ ಇರಬೇಕು ಲೈಫಲ್ಲಿ, ಸದೃಢವಾಗಿರಲು, ಆರೋಗ್ಯವಂತವಾಗಿರಲು, ಒಳ್ಳೆ ಹೆಲ್ತನ್ನು ಕಾಪಾಡ್ಕೊಳ್ಬೇಕು ಅಂತ ಅಂದರೆ ಇದು ಬೇಕು. ಸೊ ಹಾಗಾಗಿ ಇದನ್ನ ಫಾಲೋ ಮಾಡಿ ಅಂತ ನಿಮ್ಮ ಬಾಸ್ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಇದನ್ನ ಫಾಲೋ ಮಾಡಬೇಕು. ಇನ್ನು ಅದ್ರ ಜೊತೆಗೆ ಪವಿತ್ರ ಗೌಡ ಸಹಿತ ಒಂದು ಕಡೆ ಒಂದು ಗುಂಪಲ್ಲಿ ನಿಂತ್ಕೊಂಡು ಅವರು ಕೂಡ ಯೋಗಾಭ್ಯಾಸ ಮಾಡ್ತಾ ಇರುವಂಥದ್ದು. ಇವೆಲ್ಲವೂ ಲೈಫಲ್ಲಿ ಒಂದು ಪಾಠ. ಯಾರು ಕೂಡ ಊಹೆ ಮಾಡಿರಲ್ಲ ಯಾವ ತಪ್ಪು ಮಾಡಿದ್ರೆ ಏನಾಗುತ್ತೆ, ನನಗೆ ಹಣ ಇದೆ, ನನಗೆಲ್ಲ ಕೂಡ ಒಳ್ಳೆ ಕಾಂಟ್ಯಾಕ್ಟ್ ಇದೆ, ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೋದರೆ ನಿಜಕ್ಕೆ ಇದೇ ಗತಿ ಆಗುವಂಥದ್ದು. ಎಲ್ಲ ಇರುತ್ತೆ, ಬಟ್ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಕರ್ಮದಿಂದ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಿಚುವೇಶನ್ನೇ ಸಾಕ್ಷಿ ಆಗಿದೆ.